ನಮಸ್ಕಾರ ವೀಕ್ಷಕರೇ, ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಯಾದಗಿರಿಯಿಂದ ಗಣೇಶ್ ಪಾಟೀಲ್. ಇವತ್ತು ತಮ್ಮ ಮುಂದೆ ಹೇಳಕ್ಕೆ ಹೋಗ್ತಾ ಇರ್ತಕ್ಕಂತಹ ಸ್ಟೋರಿ ಏನಂತಂದರೆ, ಒಬ್ಬ ಮಾಜಿ ಜನಪ್ರತಿನಿಧಿಯ ಕರಾಳ ಮುಖವನ್ನು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆಯ ಮಾಜಿ ಆಗಿರ್ತಕ್ಕಂತಹ ಗ್ರಾಮ ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ಅಭಿಮನ್ಯು ಜನರು ಈತನಿಗೆ ಓಟ್ ಹಾಕಿ ಗೆಲ್ಲಿಸಿದರೆ ನಮ್ಮ ಊರನ್ನು ಉದ್ಧಾರ ಮಾಡ್ತಾನೆ, ನಮಗೆ ಸಿಗಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಾನೆ ಅಂತ ಆಶಾ ಮನೋಭಾವನೆಯಿಂದ ಆತನಿಗೆ ಓಟ್ ಹಾಕಿ ಗೆಲ್ಲಿಸಿದ್ರು ಸಹ. ಗೆದ್ದ ಮೇಲೆ ಆತ ಮಾಡಿರ್ತಕ್ಕಂಥ ಕೆಲಸ ಎಂಥದ್ದು ಗೊತ್ತಾ ತಮಗೆ ಹೇಳ್ತೀನಿ. ಗೆದ್ದ ಮೇಲೆ ಆ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ತಾಲೂಕಿನಲ್ಲಿ ಬರ್ತಕ್ಕಂತಹ ಬದ್ದೇಪಲ್ಲಿ ಅಂತಕ್ಕಂತಹ ಗ್ರಾಮ, ಆ ಗ್ರಾಮದಲ್ಲಿ 120 ಎಕರೆಗಿಂತಲೂ ಅಧಿಕವಾಗಿರ್ತಕ್ಕಂತಹ ವಿಶಾಲವಾದ ಕೆರೆ ಇದೆ. ಆ ಕೆರೆಯಲ್ಲಿ ಒಂದು 20 ಎಕರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳ್ಕೋತಾ ಇದ್ದ. ಕಳೆದ 15 ವರ್ಷಗಳಿಗಿಂತಲೂ ಹೆಚ್ಚು ಆತ ವಾಣಿಜ್ಯ ಬೆಳೆಗಳನ್ನು ಬೆಳ್ಕೊಂಡು ಬರ್ತಾ ಇದ್ದಾನೆ. ಅಷ್ಟಕ್ಕೂ ತಾನು ಬೆಳೆಯನ್ನು ಬೆಳೆಯೋದಲ್ಲದೆ ಇನ್ನೂ ಉಳಿದಿರ್ತಕ್ಕಂತಹ ಜಮೀನು ಆಂಧ್ರ ಮೂಲದ ಕೆಲ ರೈತರಿಗೆ ಲೀಸ್ಗೆ ಕೊಟ್ಟು ಅವರಿಂದ ಲಕ್ಷಗಟ್ಟಲೆ ದುಡ್ಡನ್ನು ಕೂಡ ಇಸ್ಕೋತಾ ಇದ್ದ. ಹೀಗಾಗಿ ಬದ್ದೇಪಲ್ಲಿ ಗ್ರಾಮಸ್ಥರು ಆತನ ವಿರುದ್ಧ ಧ್ವನಿ ಎತ್ತಿದ್ರೆ ಆತ ಮತ್ತು ಆತನ ಕುಟುಂಬಸ್ಥರು ಸೇರಿ ಗ್ರಾಮಸ್ಥರಿಗೆ ಬೆದರಿಕೆಯನ್ನು ಹಾಕಿದರು. ಯಾದಗಿರಿ ಜಿಲ್ಲೆ ಮೊದಲೇ ಸುಡು ಬಿಸಿಲಿನಿಂದ ಪ್ರಖ್ಯಾತಿಯನ್ನು ಹೊಂದಿದೆ. ಇಲ್ಲಿ ಸುಮಾರು 42, 43, 45, 48ರವರೆಗೂ ಬಿಸಿಲಿನ ತಾಪಮಾನ ಇರುತ್ತೆ. ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಕೆರೆಗಳಲ್ಲಿ ಮಾತ್ರ ಸಿಗುತ್ತೆ. ಆದರೆ ಕೆರೆಯಲ್ಲಿ ನೀರನ್ನು ಸಹ ಇರ್ತಕ್ಕಂಥ ನೀರನ್ನು ಖಾಲಿ ಮಾಡಿ ತನ್ನ ಅನುಕೂಲಕ್ಕಾಗಿ ತಾನು ಭೂಮಿಯನ್ನು ಸರ್ಕಾರದ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಬೆಳೀತಾ ಇದ್ದ. ಮನುಷ್ಯರು ನೀರು ಹೇಗೋ ಎಲ್ಲೋ ಹೋಗಿ ಕುಡಿತಾರೆ, ಆದರೆ ಜಾನುವಾರುಗಳು ನೀರೆಲ್ಲಿ ಕುಡಿಬೇಕು? ಸುತ್ತಮುತ್ತಲೂ 10 ಹಳ್ಳಿಗೂ ಅನುಕೂಲವಾಗ್ತಕ್ಕಂತಹ ಜಾನುವಾರುಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ಕೆರೆ ಬದ್ದೇಪಲ್ಲಿ ಗ್ರಾಮದ ಕೆರೆ ಅತಿ ದೊಡ್ಡ ಕೆರೆಯಾಗಿದೆ. 120 ಎಕರೆ ಕೆರೆಯಲ್ಲಿ 20ಕ್ಕೂ ಅಧಿಕ ಎಕರೆಯನ್ನು ತಾನು ವಶಪಡಿಸಿಕೊಂಡು ಗ್ರಾಮಸ್ಥರು ಎಷ್ಟು ಸಾರಿ ಆತನ ವಿರುದ್ಧ ಹೋದರೆ ಅವರಿಗೆ ಬೆದರಿಕೆ ಹಾಕಿ ಸುಮ್ಮನೆ ಕೊಡಿಸಿದ್ದಾನೆ. ಆದರೆ ಈ ಬಾರಿ ಮಾತ್ರ ಹಾಗಾಗಿಲ್ಲ. ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ ಕಚೇರಿಗೆ ಹೋಗಿ ತಹಶೀಲ್ದಾರರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮನವಿಯನ್ನು ಕೊಟ್ಟ ಮೇಲೆ ಮತ್ತು ಸರ್ವೆ ಇಲಾಖೆಗೂ ಕೊಟ್ಟು ಸಣ್ಣ ನೀರಾವರಿಗೂ ಸಹ ಮನವಿಯನ್ನು ಕೊಟ್ಟಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಿ ಕೆರೆ ತುಂಬುವ ವ್ಯವಸ್ಥೆಯನ್ನು ಮಾಡಿದೆ. ಆದರೆ ಈ ಭೂಪ ಮಾಡಿರ್ತಕ್ಕಂತಹ ಕೆಲಸ ಎಂಥದ್ದು ಗೊತ್ತಾ? ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಅಭಿಮನ್ಯು ಕೆರೆ ತುಂಬಿರ್ತಕ್ಕಂತಹ ನೀರನ್ನು ಖಾಲಿ ಮಾಡಿ ತನ್ನ ವ್ಯವಸಾಯಕ್ಕೆ, ತನ್ನ ಅನುಕೂಲಕ್ಕೆ ಸರ್ಕಾರಿ ಜಮೀನನ್ನು ಕಬಳಿಕೆ ಮಾಡಿಕೊಂಡು ವಾಣಿಜ್ಯ ಬೆಳೆಗಳನ್ನು ಬೆಳ್ಕೋತಾ ಇದ್ದ. ನಮ್ಮ ಊರಿನ ಕೆರೆ 140 ಎಕರೆ ಇದ್ದು, ಈ ಜಮೀನನ್ನು ಒಬ್ಬ ಪ್ರಭಾವಿ ವ್ಯಕ್ತಿಗಳು ತಮ್ಮ ಇಚ್ಛಾಶಕ್ತಿಗೆ ಒತ್ತುವರಿ ಮಾಡಿಸಿ ವಾಣಿಜ್ಯ ಬೆಳೆ ಬೆಳೆಯಲು ತೆಲಂಗಾಣ ರೈತರಿಗೆ ಲೀಜಿಗೆ ಕೊಟ್ಟು ಕೆರೆಯಲ್ಲಿರುವ ನೀರನ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ ಸರ್. ಆದ್ದರಿಂದ ಗ್ರಾಮಸ್ಥರಿಗೆ ಮತ್ತು ದನಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲಾರದೆ ತುಂಬ ಬೇಸಿಗೆ ಕಾಲದಲ್ಲಿ ತುಂಬ ತೊಂದರೆ ಆಗ್ತಿದೆ ಸರ್. ಆ ತೊಂದರೆದಿಂದನೇ ನೀವು ಈ ಥರ ಯಾಕೆ ಒತ್ತುವರಿ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದರೆ ಅಭಿಮಾನು ಮತ್ತು ಅವ್ರ ಮಕ್ಕಳು, ನೀವು ಕೇಳೋದಕ್ಕೆ ಯಾರು, ಇದೆಲ್ಲ ಕೆರೆಯೆಲ್ಲ ನಮ್ಮದೇ ಅನ್ನೋ ರೀತಿಯಲ್ಲಿ ಮಾತಾಡಿ ಹೋದ ವ್ಯಕ್ತಿಗಳಿಗೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು 140 ಎಕರೆ ಸರ್ಕಾರಿ ಜಮೀನಿದ್ದು, ಇದರ ಖಾಸಗಿ ವ್ಯಕ್ತಿಗಳು ಸೇರಿರ್ತಕ್ಕಂಥದ್ದು ಕೇವಲ ಒಂದು 30 ಎಕರೆ, 25 ಎಕರೆ ಇದೆ. ಅದರಲ್ಲಿ ಈಗ ಅವರು ಸ್ವಂತ ಹೊಲದಲ್ಲಿ ಉಳುಮೆ ಮಾಡಿರ್ತಕ್ಕಂಥದ್ದು 20 ಎಕರೆ ಒಳಗಡೆ ಇದೆ. ಮಿಕ್ಕಿದ್ದೆಲ್ಲ ಸರ್ಕಾರಿ ಜಮೀನಿನಲ್ಲಿದೆ. ಅದು ಕೂಡ ದೌರ್ಜನ್ಯ ದಬ್ಬಾಳಿಕೆಯಿಂದನೇ ಈ ಥರ ಎಲ್ಲ ಮಾಡ್ತಾ ಇರೋದು. ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯಾಗಲಿ ತೆರಿಗೆ ಆಗಲಿ ಮತ್ತೊಂದಾಗಲಿ ಯಾವುದು ಮತ್ತು ಅನುಮತಿ ಆಗಲಿ ಯಾರು ಪಡೆದಿಲ್ಲ. ದೌರ್ಜನ್ಯದಿಂದನೇ ಇದೆಲ್ಲ ಉಳುಮೆ ಮಾಡಿದ್ದಾರೆ. ಮತ್ತೊಂದೇನೆಂದರೆ ತುಂಬಿದ ಕೆರೆಯನ್ನು ಸಹ ಅವರ ವೈಯಕ್ತಿಕ ಲಾಭಕ್ಕಾಗಿ ನೀರು ಹರಿಬಿಡ್ತಾರೆ ಸರ್. ಕೆರೆಯಲ್ಲಿ ನೀರು ನಿಂದ್ರಿಸಲ್ಲ. ಅದರಿಂದ ತುಂಬ ದನಕಣಗಳಿಗೆ ಈಗೆಲ್ಲ ಬೇಸಿಗೆಯಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಸರ್ಕಾರ ಇದೇನು ಕೆರೆ ತುಂಬಿಸಿ ಯೋಜನೆ ಏನಾದಲ್ರಿ, ಆ ನೀರು ಸಹ ಇಲ್ಲಿ ನಿಂದಿರ್ತಕ್ಕಂಥ ವಾತಾವರಣ ಇಲ್ಲ ಸರ್. ಮತ್ತೆ ಇವಾಗ ನಮ್ಗೆ ಈ ಹೋರಾಟದಲ್ಲಿ ಏನಾಗಿದೆ ಅಂದರೆ, ನಾವು ಇದು ಬಿತ್ತನೆ ಮಾಡೋಕ್ಕಿಂತ ಮುಂಚೆನೇ ನಾವು ಮಾನ್ಯ DC ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೀವಿ ಅರ್ಜಿ. ಅವರಿಗೆ ಸುಮಾರು 2 ತಿಂಗಳಾಗಿದೆ. ಯಾವುದೇ ರೀತಿ ಸೂಕ್ತ ಕ್ರಮನೇ ಕೈಗೊಳ್ತಾ ಇಲ್ಲ. ಇದು ನಾವು ಅರ್ಜಿ ಕೊಟ್ಟ 2 ತಿಂಗಳಾದ್ಮೇಲೆ ಈಗ
ಏನದ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ನಮ್ಗೆ ಏನಿಲ್ಲ, ಇದನ್ನ ಸರ್ಕಾರ ಏನದಲ್ಲ ಸರ್, ಅವ್ರಿಗೆ ಏನದ ಖಾಸಗಿ ವ್ಯಕ್ತಿಗಳಿಗೆ ಸೇರಿರ್ತಕ್ಕಂಥ ಅದೇನಪ್ಪ ಬಿತ್ತನೆ ಮಾಡಿದಾರೆ ಅದಕ್ಕೇನು ನಮ್ಗೇನು ಅಭ್ಯಂತರ ಇಲ್ಲ, ಅವ್ರು ಬೆಳ್ಕೊಳ್ಳಿ. ಬಟ್ ಮಿಕ್ಕಿದೇನು ಸರ್ಕಾರಿ ಜಮೀನಲ್ಲಿ ಇರ್ತಕ್ಕಂಥ ಬೆಳೆನ ವಶಕ್ಕೆ ಪಡೆದು ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಅವ್ರ ವಿರುದ್ಧ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈತನ ವಿರುದ್ಧ ಕ್ರಮ ಯಾವಾಗ ಆಗುತ್ತೆ ಅಂತ ಏನು ಗ್ರಾಮಸ್ಥರು ಒಂದು ಕಾದು ನೋಡ್ತಾ ಇದ್ದಾರೆ. ಈಗಲಾದರೂ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಏನು ಸರ್ವೆ ಭೂಮಾಪನ ಇಲಾಖೆ ಆಗಿರ್ಬೋದು ಅಲ್ಲಿಗೆ ಸ್ಥಳಕ್ಕೆ ಬಂದು ಏನು ಜಾಗವನ್ನು ಮಾಪನವನ್ನು ಮಾಡಿ ಸರ್ಕಾರಕ್ಕೆ ಎಷ್ಟು ಸೇರಬೇಕು ಅಷ್ಟು ತಗೊಂಡು ಆತ ಏನು ದರ್ಪದಿಂದ ಮೆರೀತಕ್ಕಂತಹ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನಿಂದ ಆತನ ದರ್ಪವನ್ನು ಅಡಗಿಸ್ತಕ್ಕಂತಹ ಕೆಲಸ ಏನು ಜಿಲ್ಲಾಡಳಿತ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ.